ಜನ ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ಆಡಳಿತ 6 ವರ್ಷ ಕೇಂದ್ರದಲ್ಲಿ ನೋಡಿದ್ದಾರೆ. ಕರ್ನಾಟಕದ ಜನ ಕಳೆದ 10 ತಿಂಗಳು ನಮ್ಮ ಆಡಳಿತ ರಾಜ್ಯ ಸರ್ಕಾರದ ಆಡಳಿತವನ್ನು ನೋಡಿದ್ದಾರೆ. ಇದರ ಒಟ್ಟಿಗೆ ಕಾಂಗ್ರೆಸ್ಸಿನ ತುಲನೆ ಹಿಂದಿನ 52 ವರ್ಷಗಳ ಕಾಲ ಕಾಂಗ್ರೆಸ್ನ ಆಡಳಿತ ಮತ್ತು ಕರ್ನಾಟಕದಲ್ಲಿಯೂ ಬಹುಪಾಲು ಅವರೇ ಆಡಳಿತ ಮಾಡಿದ್ದು ಅದನ್ನು ನೋಡಿದ್ದಾರೆ. ಜನ ಎಲ್ಲವನ್ನೂ ತಿಳ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ಕಾಂಗ್ರೆಸ್ಸಿಗೆ ಪ್ಲ್ಯಾಟ್ಫಾರ್ಮೇ ಇಲ್ಲದಿದ್ದ ಹಾಗೆ ಆಗಿದೆ. ಜನಾರ್ದನ ಪೂಜಾರರು ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದ್ರು ಈ BJPಯವರೇನೋ ಆತಂಕ ಮಾಡಿ. ನಾನು ಹೇಳ್ತೇನೆ, ಅವರು ಇಡೀ ದಿವಸ ಬೆಳಗ್ಗಿಂದ ರಾತ್ರಿವರೆಗೆ ದೇವಸ್ಥಾನದಲ್ಲೇ ಕೂತು ಭಜನೆ ಮಾಡಿ ಅಥವಾ ಪ್ರಾರ್ಥನೆ ಮಾಡಿದ್ರು ನಮ್ದು ಏನು ಆತಂಕ ಇಲ್ಲ. ಅವರು ಅದರ ಬಗ್ಗೆ ಮೈ ಕೈ ಪರಿಚಿಕೊಳ್ಳುವಂಥ ಅಗತ್ಯ ಇಲ್ಲ. ಸೋನಿಯಾ ಗಾಂಧಿ ಅವರಿಗೆ ರಾಷ್ಟ್ರೀಯತೆ ರಾಷ್ಟ್ರೀಯವಾದ ಅಂದರೆ ಏನಂತ ಗೊತ್ತಿಲ್ಲ. ಹಾಗಾಗಿ ಅವರು BJPಯನ್ನು ಕೋಮುವಾದಿ ಅಂತ ಕರೀತಾರೆ. ರಾಷ್ಟ್ರೀಯತೆ ಮತ್ತು ರಾಷ್ಟ್ರೀಯವಾದವೇ BJPಯ ರಾಜಕೀಯದ ಒಟ್ಟು ಅರ್ಥ. ಹಾಗಾಗಿ ಈ ದೇಶದ ಏಕತೆ, ಸಮಗ್ರತೆ ಮತ್ತು ಸಮಗ್ರ ಅಭಿವೃದ್ಧಿ, ಶಾಂತಿ ಸುವ್ಯವಸ್ಥೆ ಎಲ್ಲವನ್ನೂ ಒಳಗೊಂಡಂತೆ ಏನು ವಾಜಪೇಯಿ ಅವರು 80ನೇ ಇಸ್ವಿ ಏಪ್ರಿಲ್ 6ಕ್ಕೆ ಭಾರತೀಯ ಜನತಾ ಪಾರ್ಟಿ ಸ್ಥಾಪನೆ ಆಯಿತು. ಅವತ್ತು ಹೇಳಿದರು, ಸುರಕ್ಷಿತ ಭಾರತ, ಸುಭದ್ರ ಭಾರತ, ಸಮೃದ್ಧ ಭಾರತ, ಸುಶಿಕ್ಷಿತ ಭಾರತ ನಮ್ಮ ಗುರಿ ಅಂತ ಹೇಳಿದರು. 80ರಿಂದ 98ವರೆಗೆ ಕಾಯಬೇಕಾಯ್ತು. ಅವರು 98ರಲ್ಲಿ ಪ್ರಧಾನಮಂತ್ರಿ ಆದಾಗ ಅವರು ಅದನ್ನು ಒಂದೊಂದನ್ನೇ ಜಾರಿಗೊಳಿಸಿದ ಕಾರ್ಯಕ್ರಮಗಳು ಇವತ್ತು ಅಭಿವೃದ್ಧಿಯ ವಿಷಯದಲ್ಲಿ ಮತ್ತು ಉಳಿದದ್ರಲ್ಲಿ ಎಲ್ಲದರಲ್ಲಿ ದೇಶದ ಮುಂದೆ ಇರುವಂಥ ಒಂದು ಮಾದರಿ ಅಂತ ಆಗಿದೆ. ಲಾಲ್ ಕೃಷ್ಣ ಅಡ್ವಾಣಿ ಅವರು ಗೃಹ ಸಚಿವರಾಗಿದ್ದಾಗ ಎಲ್ಲ ರಾಜ್ಯಗಳಿಗೆ ಮತ್ತು ಕರ್ನಾಟಕ ರಾಜ್ಯಕ್ಕೆ ಸಹ ಕೊಟ್ಟಷ್ಟು ಪೊಲೀಸ್ ವ್ಯವಸ್ಥೆಯ ಬಲಪಡಿಸುವಂಥದ್ರ ಬಗ್ಗೆ, ಆಧುನೀಕರಣಗೊಳಿಸುವಂಥದ್ರ ಬಗ್ಗೆ ಇನ್ಯಾವ ಕಾಲದಲ್ಲಿಯೂ ನಮಗೆ ಅಷ್ಟು ಬಂದಿರಲಿಲ್ಲ. ದೇಶದ ಬಗ್ಗೆ ಮತ್ತು ರಾಜ್ಯದ ಕಾನೂನು ಸುವ್ಯವಸ್ಥೆ ಬಲಪಡಿಸುವಂಥದ್ರ ಬಗ್ಗೆ ಅವ್ರ ಹತ್ರ ಎಷ್ಟು ಒಳ್ಳೆಯ ಚಿಂತನೆ ಇತ್ತು ಅಂತ ಹೇಳುವಂಥದ್ದು ಗೊತ್ತಾಗ್ತದೆ. ಈಗ ಭಯೋತ್ಪಾದನೆ ನಿಗ್ರಹ ಆಗಬೇಕು ಅಂತ ಹೇಳುವಾಗ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಮತ್ತು ಕ್ರೈಮ್ ಡಿಟೆಕ್ಷನು ಮತ್ತು ಮಿಟಿಗೇಷನ್ ಇದು ರಾಜ್ಯ ಸರ್ಕಾರದ ಪ್ರಮುಖ ಜವಾಬ್ದಾರಿ. ಭಯೋತ್ಪಾದನೆ, ಟೆರರಿಸಮ್ ಇಂಡ್ಯೂಸ್ಡ್ ಡಿಸಾಸ್ಟರ್ಸು, ಟೆರರಿಸಮ್ ಇಂಡ್ಯೂಸ್ಡ್ ಕ್ರಿಮಿನಲ್ ಆ್ಯಕ್ಟಿವಿಟೀಸು ಇದು ಭಾರತ ಸರ್ಕಾರದ ವ್ಯಾಪ್ತಿಗೆ ಬರುವಂಥದ್ದು. ಹಾಗಾಗಿ ನಾವು ಈ NSG ಬೇಕು ಅಂತ ಹೇಳಿದ್ದು, ಕೋಸ್ಟಲ್ ಗಾರ್ಡ್ ಬಲಪಡಿಸಬೇಕಿದ್ದು, ಇದೆಲ್ಲವನ್ನು ಅವ್ರು ಕೊಟ್ಟರೆ ಒಟ್ಟಿಗೆ ಕೇಂದ್ರ ಮತ್ತು ರಾಜ್ಯ ಒಟ್ಟಿಗೆ ಕೆಲಸ ಮಾಡ್ಬೋದು.